ಬೆಳಕಿನ ಹಬ್ಬ ದೀಪಾವಳಿ ಸಂಭ್ರಮದ ಸಂಕೇತ, ಒಳಿತಿನ ಸಂಕೇತ. ಇದೇ ದೀಪಾವಳಿಯ ಸಂಭ್ರಮ ಹಲವರ ಬದುಕಲ್ಲಿ ಕತ್ತಲೆಯನ್ನು ತಂದಿದೆ. ಅದಕ್ಕೆ ಕಾರಣ ಪಟಾಕಿ ಅನ್ನೋದು ಗೊತ್ತಾಗ್ತಾ ಇದೆ. ಹೌದು, ದೀಪಾವಳಿ ಸಂಭ್ರಮದಲ್ಲಿ ಹಲವರ ಬಾಳಲ್ಲಿ ಕತ್ತಲೆ ಆವರಿಸಿದೆ. ಹಬ್ಬದ ಎರಡನೇ ದಿನ ಒಟ್ಟು 71 ಪ್ರಕರಣಗಳು ದಾಖಲಾಗಿರುವಂಥದ್ದು. ಮಿಂಟೋ ಆಸ್ಪತ್ರೆಯಲ್ಲಿ ಈವರೆಗೂ 20 ಮಂದಿ ಕಣ್ಣಿಗೆ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ನಿನ್ನೆ ಒಂದೇ ದಿನ 10ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದ್ದಾವೆ. ನಾರಾಯಣ ನೇತ್ರಾಲಯದಲ್ಲಿ ಒಟ್ಟು 51 ಮಂದಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಬಿಜಿಲಿ, ಆಟಂ ಬಾಬು, ಈ ಫ್ಲವರ್ ಪಾಟ್ನಿಂದ ಅವಘಡ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಣ್ಣಿಗೆ ಹಾನಿಯಾಗಿ ಆಸ್ಪತ್ರೆಗೆ ಸೇರುವವರ ಸಂಖ್ಯೆ ಒಂದು ಕಡೆ ಜಾಸ್ತಿ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಆಸ್ಪತ್ರೆಯಲ್ಲಿ ಗಾಯಾಳುಗಳ ನರಳಾಟ ಹೇಳತೀರದಂತಾಗಿದೆ. ಈ ಗಾಯಗೊಂಡವರಲ್ಲಿ ಬಹುತೇಕರು ಚಿಕ್ಕ ಮಕ್ಕಳು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾದಂತಹ ವಿಚಾರ. ಇವತ್ತು ಒಂದು ದಿವಸ ಹಬ್ಬ ಇದೆ, ಹಾಗಾಗಿ ಪಟಾಕಿಯನ್ನು ಹೊಡೆಯೋರು, ಮಕ್ಕಳ ಕೈಯಲ್ಲಿ ಪಟಾಕಿಯನ್ನು ಕೊಡೋರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಿದೆ. ಪಟಾಕಿ ಹಚ್ಚೋರ್ಗಿಂತ ಪಟಾಕಿ ಸಿಡಿಯೋದನ್ನು ನೋಡೋದಕ್ಕೆ ಅಕ್ಕಪಕ್ಕ ನಿಂತವರಲ್ಲಿಯೇ ಹೆಚ್ಚು ಹಾನಿ ಆಗ್ತಾ ಇದೆ ಅನ್ನುವಂತಹ ವರದಿ ಈಗ ಆಗ್ತಾ ಇರುವಂಥದ್ದು. ಪ್ರತಿ ಬಾರಿ ದೀಪಾವಳಿಗೂ ಮೊದಲು ಪಟಾಕಿಯ ವಿಚಾರದಲ್ಲಿ ಹೇಗೆ ಎಚ್ಚರಿಕೆ ವಹಿಸಬೇಕು ಅಂಥೇಳಿ ನೇತ್ರ ತಜ್ಞರು ಜಾಗೃತಿಯನ್ನು ಮೂಡಿಸ್ತಾನೆ ಇರ್ತಾರೆ. ಬಟ್ ಹಾಗಿದ್ದೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೀಪಾವಳಿಯ ಸಂದರ್ಭದಲ್ಲಿ ಪಟಾಕಿ ಸಿಡಿತದಿಂದ ಹಲವರ ಕಣ್ಣಿಗೆ ಪೆಟ್ಟಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದಿನದಿಂದ ದಿನಕ್ಕೆ ಗಾಯಾಳುಗಳ ಸಂಖ್ಯೆ ಏರಿಕೆ ಆಗ್ತಾ ಇದ್ದು, ಈಗ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಮುಂದುವರಿಸಲಾಗಿದೆ. ಇಲ್ಲಿಯವರೆಗೂ ಹತ್ತತ್ರ 70ರಿಂದ 80 ಜನ ಕಣ್ಣಿಗೆ ಪೆಟ್ಟು ಮಾಡಿಕೊಂಡು ಆಸ್ಪತ್ರೆ ಪಾಲಾಗಿದ್ದಾರೆ. ಕ್ಷಣಿಕ ಸುಖಕ್ಕಾಗಿ ಇಡೀ ಬದುಕನ್ನೇ ಕತ್ತಲೆಯ ಕೂಪಕ್ಕೆ ತಳ್ಕೊಂಡಿದ್ದಾರೆ.